ಅದೇ ಈ ಬರ ಬರ್ತಿದೆ ಅಂತೆಲ್ಲ ಹೇಳ್ತಾರೆ. ಟೂ ಅರ್ಲಿ, ಇನ್ನೂ ಸ್ವಲ್ಪ ದಿನ ಕಾಯಿರಿ. ಬರದ ಛಾಯೆ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಬಂದ್ಬಿಟ್ಟಿದೆ ಅಂತ ಹೇಳಕ್ಕೆ ಹೋಗಬೇಡಿ. ಹಾಗಾಗಿ ಅದಕ್ಕೆ ಸಾಲ ಮನ್ನಾ ಬಗ್ಗೆ ಆಗಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಚೀಫ್ ಮಿನಿಸ್ಟರ್ನ ನೋಡೋಣ ಇರಿ, ಎಲ್ಲ ವರದಿ ಪಡ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಸಾಲ ಮನ್ನಾ ಬಗ್ಗೆ ರೈತರು ಜಾಸ್ತಿ ತಮಿಳುನಾಡು ಮಹಾರಾಷ್ಟ್ರದ ಮನ್ನಾ ಮಾಡ್ಯಾರ ಸರ್. ಸಾಲ ಮನ್ನಾ ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಈ ಕರ್ನಾಟಕ ಒಂದೇ ಸರ್. ಎಲ್ಲಿ ಸಾಲ, ಯಾವ ಸಾಲ, ಅದೆಲ್ಲ ಪರಿಶೀಲನೆ ಮಾಡೋಣ, ಆಮೇಲೆ ಮಾತಾಡೋಣ. ಸಾಲ ಮನ್ನಾ ಬಗ್ಗೆ ರೈತರು ಜಾಸ್ತಿ ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ವಿಚಾರದಲ್ಲಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳ್ತಾರೆ, ಟ್ರಸ್ಟ್ ಇಚ್ಛೆ ಪ್ರಕಾರ ನಾನು ಇದನ್ನು ಮೌನವಾಗಿದ್ದೀನಿ, ಅಂತಿಮ ವರದಿ ಬರಲಿ ಆಮೇಲೆ ಉತ್ತರ ಕೊಡ್ತೀನಿ. ಕೊಟ್ಕೊಳ್ಳಿ, ಯಾರು ಬೇಡ ಅಂದರು. ಚಂಪತ್ ರಾಯೇ ದುಡ್ಡನ್ನು ಎತ್ಕೊಂಡು ಹೋಗಿಲ್ಲ ಅಂತ ನಾಳೆ ಆಗ್ಬೋದು. ಆಗ್ಬೋದು, ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಬಟ್ ಆ ದುಡ್ಡನ್ನು ಎತ್ಕೊಂಡು ಹೋಗೋದನ್ನು ತಡೆಯಬೇಕಾಗಿದ್ದ ಸ್ಥಾನದಲ್ಲಿದ್ದ ನೀವು ಆ ಕಾರ್ಯವನ್ನು ನಿರ್ವಹಿಸಿಲ್ಲ ಅನ್ನೋದಕ್ಕೆ ಮನೆಗೆ ಹೋಗಬೇಕು. ಹೌದು, ಅಂದರೆ ಜವಾಬ್ದಾರಿ ಹೊತ್ಕೊಂಡು. ಹೌದು. ಇನ್ನು ಮಿಕ್ಕಿದ್ದೆಲ್ಲ ಬುರುಡೆ. ನಾನು 40 ವರ್ಷದಿಂದ ಅಯೋಧ್ಯೆಯಲ್ಲಿ, 40 ಅಲ್ಲ 400 ವರ್ಷದಿಂದ ಇದ್ದರು. ಏನೀಗ ಇದ್ದರೆ ಸೊ ವಾಟ್? ಏನು ಧರ್ಮನ ಏನು ಕೂಲಿ ತಗೋತಾ ಇರೋದ ವಾಪಸ್ಸು? ಇದ್ದರೆ ಏನೀಗ? ನಂದು ತೆರೆದ ಪುಸ್ತಕ ಇರ್ಬೋದು, ತೆರೆದ ಪುಸ್ತಕದಲ್ಲಿ ಕಾಣಿಸ್ತಿದೆಯಲ್ಲ ಏನೇನು ಕಡ್ದು ಕೊಮಟೆ ಹಾಕಿದ್ದೀರಿ ಅಂತ. ಇನ್ನು 3 ಕಾರ್ಯಕ್ರಮ ಮಾಡಿದ್ದಾರೆ, ಅದಕ್ಕೊಂದಷ್ಟು ದುಡ್ಡು ಖರ್ಚು ಮಾಡಿರೋದನ್ನು ಕೂಡ SIT ಹೇಳ್ತಿದೆ ಡೌಟ್ಫುಲ್ ಆಗಿದೆ ಅಂತ. ಪಾಸಿಬಲ್, 124 ಕೋಟಿ ಪಾಸಿಬಲ್, ಇಲ್ಲ ಅಂತಲ್ಲ, ಪಾಸಿಬಲ್. ಚೀಫ್ ಮಿನಿಸ್ಟ್ರಿಗೆ ಏನೋ SIT ವರದಿ ಕೊಟ್ಟಿದ್ದಾರಂತೆ. ಅದರಲ್ಲಿ ಯಾರೋ ಅನಿಲ್ ಮಿಶ್ರಾ ಅಂತವ್ನು, ಯಾವನೋ ಸುಭಾಷ್ ಶ್ರೀವಾಸ್ತವ, ಟಿನ್ನು ಯಾದವ್, ಇವರು 3 ಜನ ಪ್ರಮುಖ ಕಾರಣರಿದೆ ಎಲ್ಲದಕ್ಕೂ ಅಂತ ಹೇಳಿದಾರಂತೆ. 3 ಜನನೋ 30 ಜನನೋ ಸಂಬಂಧಪಟ್ಟ ಎಲ್ಲರದ್ದು ಕಾಲು ಮುರಿಯೋವರೆಗೂ ಸುಮ್ಮನೆ ಇರಬಾರ್ದು ರಾಮ ಭಕ್ತರು. ಹೇಗೆ ದೇವಸ್ಥಾನಕ್ಕೆ ಹೋರಾಟ ಮಾಡಿದ್ರೋ ಹಾಗೆ ಕಳ್ಳರ ಕಾಲನ್ನು ಮುರಿಬೇಕು. ಈ ಕಳ್ಳರ ಕಾಲನ್ನು ಮುರಿಯೋವರೆಗೂ ಬಿಡ್ಕೊಡುದು ನನ್ನ ವಾದ. ಅಲ್ಲ ಸರ್, ಎರಡನೇದು, ಅಯೋಧ್ಯೆಯಲ್ಲಿ ಯುವಕರದ್ದೊಂದು ಗುಂಪು ಕಟ್ಟಬೇಕು, ಒಂದು ಸಂಘ ಸ್ಟಾರ್ಟ್ ಮಾಡಬೇಕು. ಪಾಪಿಗಳಿಗೆ ಪ್ರವೇಶವಿಲ್ಲ, ಒಳಕ್ಕೆ ಬಂದರೆ ಹೊಡಿತೀವಿ. ಒಂದು ಗುಂಪು ಕಟ್ಟಬೇಕು, ಯುವಕರು ವಾರ್ನ್ ಮಾಡಬೇಕು, ನೀವಿಲ್ಲಿ ಇರ್ಕೂಡ್ದು, ಇದ್ರೆ ಹೊಡಿತೀವಿ. ಓಕೆ, ಎಸ್. ಅಲ್ಲ ಸರ್, ಚಂಪತ್ ರಾಯ್ ಹೆಸರನ್ನೇ SIT ಅವರು ಕೈ ಬಿಟ್ಟಿದ್ದಾರೆ ಸದ್ಯಕ್ಕೆ ಅಂತ ಈಗ ಮಾಹಿತಿ. ನಾನು ಅದನ್ನೇ ಹೇಳ್ತಿರೋದು, ನೀವು ಯಾರನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತಿದ್ದೀರೋ, ಯಾವ್ಯಾವ ಕಳ್ಳರನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತಿದ್ದೀರೋ ಎಲ್ಲ ಮಾಡ್ಕೊಂಡು ಬನ್ನಿ. ಆಗ BJP ಎಷ್ಟು ಕಳ್ಳರ ಅಲ್ವಾ ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡೋಣ. ಹೌದು, ಅವರೇ ಜವಾಬ್ದಾರಿ. ಅಲ್ಲಿಗೆ ಬರೋಣ. ಆವಾಗ ನನ್ನ ಪ್ರಕಾರ ಈಗ ಸದ್ಯಕ್ಕೆ ಅದನ್ನು ಯೋಗಿ ಆದಿತ್ಯನಾಥ್ಗೋ ಮೋದಿಗೋ ತೊಗೊಂಡೋಗ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ಓಕೆ, ಆ ಪರಿಸ್ಥಿತಿ ಇಲ್ಲ ಇಲ್ಲಿ. ಆದರೆ ನೀವಿಬ್ಬರು ಪ್ರಜ್ಞಾಪೂರ್ವಕವಾಗಿ ಯಾರನ್ನೋ ಕಳ್ಳರನ್ನು ಪ್ರೊಟೆಕ್ಟ್ ಮಾಡೋದಾದರೆ ಆಮೇಲೆ ನೋಡೋಣ. ಈ ದೇಶದ ಜನ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತಾರೆ. ನೀವು ಹೇಳಿದ ಬುರುಡೆ ಎಲ್ಲ ಕೇಳ್ತಾರೆ ಅನ್ಕೋಬೇಡಿ. ಸದ್ಯಕ್ಕೊಂದು ಅವಕಾಶ ಕೇಳಲ್ಲ. ನಾವೊಬ್ಬರೇ ಹಿಂದೂಗಳ ಇದು ನಾವೇ ರೆಪ್ರೆಸೆಂಟೇಟಿವ್ಸು ಟಸೆ ಹಾಕೊಂಡು ಕೂತ್ಬಿಟ್ಟಿದ್ದೀವಿ ಅಂತ ಅನ್ಕೋಬೇಡಿ ನೀವು. ಹೌದು, ಜನ ನಾಟಕಗಳನ್ನು ಭಾಳ ಚೆನ್ನಾಗಿ ನೋಡ್ತಿರ್ತಾರೆ. ಈಗ ಬಿದ್ದಿರೋ ಹೊಡೆತ ಹೆಂಗೆ ಬಿದ್ದಿದೆ ಅಂತಂದರೆ ಕಂಡವ್ರು ಹೊಡಿಬೇಕು ಅನ್ನಿಸ್ತಾ ಇದೆ ಭಾಳ ಜನಕ್ಕೆ. ತುಂಬ ಆಗಿದೆ. ಕಂಡವ್ನು ಹೊಡಿಬೇಕು ಅನ್ನಿಸ್ತಿದೆ. ತಡ್ಕೊಂಡಿದ್ದಾರೆ ಅಷ್ಟೇ ಜನ. ನೋಡೋಣ ಯಾರನ್ನ ಎಷ್ಟೆಷ್ಟು ಪ್ರೊಟೆಕ್ಟ್ ಮಾಡ್ತೀರಿ ಅಂತ. ಎಸ್, ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕರ್ನಾಟಕದಲ್ಲಿ ಇನ್ನು ಮುಂದೆ ಸಿಗುತ್ತೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ. ಈ ಸಂಬಂಧ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಮಾಡಿದ್ದು, ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಿದೆ. ಸತತ ಕನಿಷ್ಠ 10 ವರ್ಷ ಕರ್ನಾಟಕದಲ್ಲಿ ವಾಸ ಇದ್ದವರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಸಿಗುತ್ತೆ. ಆದರೆ ಕೆಲವು ಅರ್ಹತೆಗಳಿರಬೇಕು. ಏನಂತಂದರೆ, ಕರ್ನಾಟಕ ರಾಜ್ಯದ ನಿಜವಾದ ಮತ್ತು ಶಾಶ್ವತ ನಿವಾಸಿಯಾಗಿದ್ದಾರೆ ಅಂತ ಖಚಿತಪಡಿಸಿಕೊಂಡು ಆ ಪತ್ರವನ್ನು ಕೊಡ್ತಾರೆ. ಅವರ ತಂದೆ ತಾಯಿ ಕನಿಷ್ಠ 10 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವಾಸ ಇರಬೇಕು. ಇನ್ನು 7 ದಿವಸದೊಳಗಡೆ ಶಾಶ್ವತ ಪ್ರಮಾಣ ಪತ್ರ ನೀಡೋ ಪ್ರಕ್ರಿಯೆ ಆರಂಭ ಮಾಡೋದಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಜಿಲ್ಲಾಧಿಕಾರಿಗಳಿಗೆ ಮೇಲ್ವಿಚಾರಣೆಗೆ ಹೇಳಿದ್ದಾರೆ. ಅರ್ಜಿದಾರರ ಪ್ರಮುಖ ಹಾಗೂ ಶಾಶ್ವತ ವಾಸಸ್ಥಳವಾಗಿದೆ ಅಂತ ದೃಢೀಕರಿಸೋ ವಿಶ್ವಾಸಾರ್ಹ ದಾಖಲೆ, ವಿದ್ಯುನ್ಮಾನ ಅಥವಾ ಮೌಖಿಕ ಸಾಕ್ಷ್ಯಗಳನ್ನು ಇತರೆ ಪುರಾವೆಗಳು ಅಂತ ಪರಿಗಣಿಸೋದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಎಲ್ಲ ಮಾಡಿದ್ದೀರಿ, ಬಟ್ ಏನು ಸರ್ ಉಪಯೋಗ? ಹುಟ್ಟಿನಿಂದ ಕರ್ನಾಟಕದಲ್ಲಿ ಹುಟ್ಟಿದ್ರೆ ಅವ್ನಿಗೆ ಆಟೋಮ್ಯಾಟಿಕ್ ಶಾಶ್ವತ ಪತ್ರ ಅದು. ಹೌದು, ಆ ಹುಟ್ಟಿನ ಪತ್ರನೇ ಅದು. ಉಳಿದವ್ರಿಗೆ 10 ವರ್ಷ ಆಗಿದ್ರೆ 10 ವರ್ಷ ಅಂತಲೇ ಕೊಡಿ. ಶಾಶ್ವತ ಯಾಕೆ ಕೊಡ್ತೀರಿ? ಅವನೇನು ಶಾಶ್ವತವಾಗಿ ಇಲ್ಲಿ ಇದ್ನ? ಏನಕ್ಕೆ ಕೊಡ್ಬೇಕು ಶಾಶ್ವತ ಅಂತ?
ಅಲ್ಲ ಸರ್, ಇವಾಗ ಬರ್ತ್ ಸರ್ಟಿಫಿಕೇಟ್ ಅಂತ ಕೊಡ್ತಾರಲ್ಲ ಸರ್, ಬರ್ತ್ ಸರ್ಟಿಫಿಕೇಟಲ್ಲೇ ಯಾವ ಊರಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ರು ಅಂತ ಇರುತ್ತಲ್ಲ. ಬೇರೆ ರಾಜ್ಯದಿಂದ ಬಂದವ್ರದ್ದು ಏನು ರೀ ಮಾಡ್ತೀರಿ? ಹಾಂ ಹಾಂ ಹಾಂ, ಓಕೆ ಅವ್ರಿಗೇನು ಮಾಡ್ತೀರಿ? ಅವ್ನ ಬರ್ತ್ ಸರ್ಟಿಫಿಕೇಟ್ ಬೋಗಸೋ ಏನೋ ಯಾವನದನ್ನು ಈಗ ಹುಡುಕೊಂಡು ಹೋಗೋನು. ಓಕೆ ಹಾಂ, ಏನೋ ಒಂದು ಮಾಡ್ತಿದ್ದಾರೆ ಇವರು. ಬಟ್ ಶಾಶ್ವತ ಯಾಕೆ? 10 ಇಯರ್ಸೇ ಕೊಡಿ, 10 ಇಯರ್ಸ್ ಇದಾನಿವನು ಅಂತ. ಕರೆಕ್ಟ್. ಒಂದು ಈಗ ಬಾಂಗ್ಲಾದೇಶದವ್ರು ಬಂದು ನೀವು ಹೇಳೋ ಡಾಕ್ಯುಮೆಂಟ್ನ ಯಾವ್ದಾದ್ರು 3 ಕೊಟ್ಬಿಟ್ರೆ ಏನು ಮಾಡ್ತೀರಿ? ಕೊಟ್ಬಿಡ್ತೀರಾ ಶಾಶ್ವತ ಪತ್ರ? ಬಿ ಕೇರ್ಫುಲ್ ಕರ್ನಾಟಕ ಗೌರ್ನಮೆಂಟು. ಎಂತೆಂಥ ಕಳ್ಳರಿದ್ದಾರೆ ಈ ದೇಶದಲ್ಲಿ ಅಂತಂದರೆ ಏನನ್ನು ಬೇಕಾದ್ರೂ ಸೃಷ್ಟಿ ಮಾಡ್ಕೊಂಡು ಬರ್ತಾರೆ. ನಿಜ. ಈ 10 ವರ್ಷದ ಶಾಶ್ವತ ಪ್ರಮಾಣ ಪತ್ರ ತೊಗೊಂಡು ಬೇರೆ ಫೆಸಿಲಿಟೀಸು ಓಟ್ಗೂ ಬರ್ತಾರೆ. ಆಮೇಲೆ ಕಾಂಗ್ರೆಸ್ ಓಟ್ ಬೀಳುತ್ತೆ ಅನ್ನೋ ದುರಾಸೆನಲ್ಲಿ ಏನಾದ್ರು ಕೊಟ್ಗಿಟ್ಬಿಟ್ಟಿರಿ. ಆಮೇಲೆ ಇನ್ನು ನಾಳೆ ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಬಾಡಿಗೆದಾರರಾಗಿದ್ದರು ಸರಿ, ಅವ್ರಿಗೆ ಸಿಹಿ ಸುದ್ದಿ ಅಂತೆ ಸರ್ಕಾರದ್ದು, ಅವ್ರಿಗೆ ಗೃಹ ಜ್ಯೋತಿ ಕೊಡ್ತಾರಂತೆ. ಇದೇನೋ ಫಾರಮ್ ಒಂದಕ್ಕೇನೋ ಬಾಡಿಗೆದಾರರು ಮಾಲೀಕರೇನೋ ಸಹಿ ಕೊಡಬೇಕಂತೆ. ಇದಕ್ಕಾಗಿ ಅವರೇನೋ ಹೊಸ ಫಾರಮ್ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದಾರೆ. ಇನ್ನೇನೋ ಬಿಲ್ ರೀಡರ್ಗಳನ್ನು ಬಳಸ್ಕೋತಿದ್ದಾರಂತೆ ಗೃಹ ಜ್ಯೋತಿ ಪರಿಷ್ಕರಣೆಗೆ. ಹಾಗಾಗಿ ಈ ತಿಂಗಳು ಮೀಟರ್ ರೀಡಿಂಗ್ ಏನೋ ಇರಲ್ವಂತೆ. ಬದಲಿಗೆ ಕಳೆದ 3 ತಿಂಗಳಲ್ಲಿ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಜುಲೈ ತಿಂಗಳ ಸರಾಸರಿ ಬಿಲ್ ಬರುತ್ತೆ ಅಂತ ಬೆಸ್ಕಾಮ್ ಹೇಳಿದೆ. ಲೀಗಲಿ ಪರ್ಮಿಸಬಲ್ಲ. ನೀವು ಯಾರನ್ನು ಅಡ್ಮಿನಿಸ್ಟ್ರೇಟಿವ್ ಜಾಬ್ ಯೂಸ್ ಮಾಡಿಕೊಂಡು ಇನ್ಯಾರದ್ದಕ್ಕೂ ಆ್ಯಾವ್ರೇಜ್ ತೊಗೊಳ್ಳೋದು ಸರಿನಾ? ಹೌದು, ಗೊತ್ತಿಲ್ಲಪ್ಪ. ಈಗ ಸರ್ಕಾರದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಕೇಳೋನು ಯಾರು? ಏನು ಕೇಳ್ತೀಯ? ಕೇಳ್ಕೋಗಲೇ ನೋಡ್ಕೋತೀವಿ. ಏನು ಮಾಡ್ಕೋತೀಯ? ನೀನೇನೋ ಓಟ್ ಹಾಕೋದು ನಮ್ಗೆ ಗೊತ್ತಿದೆ, ಹೋಗೋ ಎಲ್ಲ ಓಟ್ ಹಾಕಿಸ್ಕೋತೀವಿ ಹೋಗೋ. ಆ ಮನಸ್ಥಿತಿ ಬಂದಾಗ ಆಗೋಗಿದೆ. ಪುಂಡು ಪೋಖರಿಗಳ ರಾಜ್ಯಗಳಾಗೋಗಿವೆ ದೇಶದಲ್ಲಿ ಭಾಳ ಕಡೆ. ಪುಂಡು ಪೋಖರಿಗಳೆಲ್ಲ. ಹಾಗಾಗಿ ಯಾರನ್ನೂ ಏನೂ ಹೇಳೋಂಗಿಲ್ಲ. ಗೊತ್ತಿಲ್ಲ ಇದು ಇದು ಆಗ್ಬೋದಾ ಬಿಡ್ಬೋದಾ. ಎಸ್. ಇನ್ನು ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ SIRನಲ್ಲಿ ವ್ಯಾಪಕ ಅಕ್ರಮ ನಡೆದಿದೆ ಅಂತ ನಿನ್ನೆಯಷ್ಟೇ ರಾಜ್ಯ ಚುನಾವಣಾಧಿಕಾರಿಗಳಿಗೆ BJP JDS ಅವರು ನಿಯೋಗ ಹೋಗ್ಬಿಟ್ಟು ಒಂದು ದೂರು ಕೊಟ್ಟಿತ್ತಲ್ಲ, ಇವತ್ತು ಅವರು ದೆಹಲಿಗೆ ಹೋಗ್ಬಿಟ್ಟು ಭಾರತದ ಮುಖ್ಯ ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಅಂದರೆ ಮಾರ್ಗಸೂಚಿಗಳ ಪ್ರಕಾರ SIR ನಡೀತಾ ಇಲ್ಲ. ರಾಮನಗರ, ಯಶವಂತಪುರ, ಜಯನಗರ, ಇಂಡಿ, ಕುಣಿಗಲ್, ಪಾವಗಡ ಎಲ್ಲ ಕಡೆ ಲೋಪ ಕಂಡು ಬಂದಿದೆ ಅಂತ ಅವರು ಸಾಕ್ಷಿ ಸಮೇತ ದೂರು ಕೊಟ್ಟಿದ್ದಾರಂತೆ. ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಭರವಸೆ ಸಿಕ್ಕಿದೆ ಅಂತ ದೋಸ್ತಿ ನಾಯಕರೆಲ್ಲ ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲ ನಾವು ಪಾರದರ್ಶಕವಾಗಿ ಮಾಡ್ತಾ ಇದ್ದೀವಿ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ BLOಗಳಿಗೆ ಅಂತೆಲ್ಲ ಹೇಳಿದ್ದಾರೆ. ಇನ್ನು ನೆಲಮಂಗಲದ ವಿವಿಧ ಗ್ರಾಮಗಳಿಗೆ ರಾಜ್ಯ ಚುನಾವಣಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. BLOಗಳು ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದಾರಾ ಇಲ್ವಾ ಅಂತೆಲ್ಲ. ಯಾಕೆಂದರೆ ನಿನ್ನೆ ಇನ್ಸ್ಟ್ರಕ್ಷನ್ ಇತ್ತಲ್ಲ ಕೇಂದ್ರ ಚುನಾವಣಾ ಆಯೋಗದಿಂದ ಅದು. ಇನ್ನು ವಿಪಕ್ಷಗಳ ಆರೋಪದ ಬೆನ್ನಲ್ಲೇ ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ನಾಳೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಇದೆಲ್ಲದಕ್ಕೂ ಕ್ಲಾರಿಫಿಕೇಷನ್ ಕೊಡ್ತಾರಂತೆ. ಈ ಮಧ್ಯೆ ಬೀದರ್ನಲ್ಲಿ SIR ಕಾರ್ಯದಲ್ಲಿದ್ದ BLO ಒಬ್ಬರಿಗೆ ಮೈನರ್ ಬ್ರೈನ್ ಸ್ಟ್ರೋಕ್ ಆಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇವತ್ತು ನವದೆಹಲಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಎಲ್ಲರೂ ಸಹ ಭೇಟಿ ಮಾಡಿದ್ದೇವೆ. ನಾವೆಲ್ಲರೂ 2 ಪಕ್ಷಗಳ ಮುಖಂಡರು, ಚುನಾವಣಾ CEO ಏನಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ನಿನ್ನೆ ದಿನ ಒಂದು ಮೆಮೊರಂಡಮ್ ಕೊಟ್ಟಿದ್ದೇವೆ ಮತ್ತು ಇವತ್ತು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೇವೆ. ಅದೆಲ್ಲವನ್ನ ಅವರು ನೋಟ್ ಮಾಡ್ಕೊಂಡಿದ್ದಾರೆ. ಅದೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇವ್ರು ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಾದಿ ಬೀದಿಗಳಲ್ಲಿ, ರಸ್ತೆಗಳಲ್ಲಿ, ಮಸೀದಿಗಳಲ್ಲಿ ಇವರು ಫಾರಮ್ಸ್ ನ ಹಂಚುತ್ತಾ ಇದ್ದಾರೆ. ಹಂಚಿ DK ಶಿವಕುಮಾರ್ ಹೇಳಿದಾರಲ್ಲ, ಎಲ್ಲರೂ ಮತದಾರರಾಗಬೇಕಂತೆ. DK ಶಿವಕುಮಾರ್ದು ಹಣೆ ಮೇಲೆ ವಿಭೂತಿ ಪೂರ್ತಿ ಅವ್ರದೆಲ್ಲ ಮಸೀದಿ. SIRಗೆ ನಾವು ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಮ್ಮ ಸರ್ಕಾರ, ನಮ್ಮ ರಾಜಕಾರಣ ಮಾಡಕ್ ನಮ್ಗೇನು ಇಷ್ಟ ಇಲ್ಲ, ಅವಶ್ಯಕತೆನೂ ಇಲ್ಲ. ಆದ್ರೆ ಬೇರೆಯವರು ಯಾರು ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಬದ್ಧತೆ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಕೂಡ ಅವನ ಮುಂದಕ್ಕೆ ಅವ್ನಿಗೇನು ಅದೆಲ್ಲ ಓಕೆ. ಬಟ್ ಸ್ಟೇಟ್ ಗೌರ್ನಮೆಂಟ್ ಆರ್ ಎಲೆಕ್ಷನ್ ಕಮಿಷನ್ನು ಯಾವಾಗ ನೀವು ಈ ಗುಂಪು ಕಟ್ಕೊಂಡು ಮಾಡಿದವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ವೋ, ಹೌದು, ಅಲ್ಲಿಗೆ ಅದು ಸತ್ತೋಯ್ತು. ಎಲ್ಲರಿಗೂ ದಿಮಾಕ್ ಏನು ಬಂತು ಅಂದರೆ ಮಾಡ್ಬೋದು ಬಿಡು, ಏನು ಮಾಡ್ಕೋತಾರೆ ಏನೋ ಮತಕ್ಕೆ ಬಂತದು. ಹೌದು. ಟು ದಟ್ ಎಕ್ಸ್ಟೆಂಟ್ ನನ್ನ ಪ್ರಕಾರದಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಮಿಸರಬಲಿ ಫೇಲ್ಡ್. ನನ್ನ ಪ್ರಕಾರ ಹೌದು. ಪರ್ಸನಲಿ ಅಲ್ಲದೆ ಇದ್ರೂ ಅಡ್ಮಿನಿಸ್ಟ್ರೇಟಿವ್ಲಿ ಒಂಥರ ಕಾನ್ಫಿಡೆನ್ಸನ್ನು ಬಿಲ್ಡಪ್ ಮಾಡಿಲ್ಲ ಎಲೆಕ್ಷನ್ ಕಮಿಷನ್ನು. ತುಂಬ ಟ್ರಾನ್ಸ್ಪರೆಂಟಾಗಿ ಮಾಡ್ತಿದ್ದಾರೆ, ಸ್ಟ್ರಿಕ್ಟಾಗಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಬೇಕಾ ಬಿಟ್ಟು ಮುಗಿಸಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಬಂದಂಗೆ ಇದೆ ಯಾಕೋ ಇವರು. ಅದಕ್ಕೆ ಪೂರಕ ಕಾಂಗ್ರೆಸ್ನವ್ರು ಇವತ್ತೊಂದು ಸ್ಪಷ್ಟನೆ ಕೊಡ್ತಾರೆ ಸರ್. BLOಗಳು ಸ್ಲಮ್ಗಳಿಗೆ ಹೋಗಲ್ಲ, ಸ್ಲಮ್ಗಳಿಗೆ ಹೋಗೋದಕ್ಕೆ ಅವ್ರು ಹೆದರ್ಕೋತಾರೆ. ಅದಕ್ಕೆ ನಾವು ಅವ್ರಿಗೆ ಏನಕ್ಕೆ ಹೆದರ್ಕೋಬೇಕು ಅಂದ್ರೆ ಅಲ್ಲಿ ಯಾರಿರೋದು? ಕಚಡಗಳು ಯಾರು ಹಂಗಾರೆ ಅಲ್ಲಿರೋರು? ಬಾಂಗ್ಲಾದೇಶದ ಕಚಡಗಳ ಯಾತಕ್ಕೆ ಹೆದರ್ಕೋಬೇಕು? ಅವ್ರು ಸ್ಲಮ್ಗೆ ಹೋಗಿ ಏನು ಸ್ಲಮ್ಮಲ್ಲಿರೋರು ಏನು ಪಾಪಿಗಳ, ರಾಕ್ಷಸರ? ಏನವರು ಯಾಕೆ ಹೆದರ್ಕೋಬೇಕು? ಓಟ್ ತಗೊಳಕ್ಕೆ ಕಾಂಗ್ರೆಸ್ನವ್ರು ಹೋಗ್ಬೋದಾ ಅಥವಾ BJP ಹೋಗ್ಬೋದಾ ಸ್ಲಮ್ಗೆ? BLOಗಳಿಗೆ ಹೋಗೋಕ್ಕಾಗಲ್ಲ. ಯಾಕಾಗಲ್ಲ?
ಪೊಲೀಸ್ ಪ್ರೊಟೆಕ್ಷನ್ ತಗೋಬೇಕು. ಹೌದು. ಇಫ್ ದಟ್ ಈಸ್ ದ ನೆಸೆಸಿಟಿ. ಯಾರ್ರೀ ಅದು ಇಡಿಯಟ್ಗಳ ಥರ ಮಾತಾಡೋದು? ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪನಾರುವೆ? ಕೇಳಿಸ್ಕೊಳ್ಳೋಕ್ಕೂ ಒಂದು ಲಿಮಿಟೇಷನ್ ಇದೆ ಸುಮ್ಮನೆ. ಎಸ್